ಹಾಯ್ ಎಲ್ರಿಗೂ, ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಲೂ ಪರೋಟ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ನನ್ನ ಮಗಳಂತೂ ಲಂಚ್ ಬಾಕ್ಸಿಗೂ ಅದನ್ನೇ ಪ್ರಿಫರ್ ಮಾಡ್ತಾಳೆ. ತುಂಬಾ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾನು 5ರಿಂದ 6 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಡೋಣ. ನೋಡಿ, ಇವಾಗ ನಾನು ಆಲೂಗಡ್ಡೆ ಸಿಪ್ಪೆ ಎಲ್ಲ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ತುಂಬ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಇಲ್ಲ ಅಂತಂದರೆ ಪರೋಟ ನೀಟಾಗಿ ಬರಲ್ಲ, ಕಿತ್ಕೊಂಡು ಹೋಗೋದು ಅಥವಾ ಮನೆಗೆ ಅಂಟ್ಕೊಳೋದು ಆ ಥರ ಆಗುತ್ತೆ. ನೋಡಿ, ತುಂಬ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನೀಗ. ಈಗ ಚಾಪರಲ್ಲಿ ಒಂದು ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಚಾಪ್ ಮಾಡ್ಕೊಳ್ಳೋಣ. ನೋಡಿ, ಚಾಪ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಎಷ್ಟು ನೀಟಾಗಿ ಚಾಪ್ ಆಗಿದೆ ಅಂತ. ಈ ಥರ ಇದ್ದರೆ ಫಿಲ್ಲಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಚಾಪ್ ಮಾಡಿರೋದನ್ನ ಆಲೂಗಡ್ಡೆಯಲ್ಲಿ ಮಿಕ್ಸ್ ಮಾಡೋಣ. ಹಾಗೆ ನಾನು ಅಜ್ವಾನ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು, ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಟಿದ್ದೀನಿ. ಈಗ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ. ಮಾಮೂಲಿ ಚಪಾತಿಗೆ ಹೇಗೆ ಕಲಿಸ್ಕೊತೀವಲ್ವ ಅದೇ ರೀತಿ ಕಲಿಸ್ಕೊಳ್ಳೋಣ. ಆದರೆ ಸ್ವಲ್ಪ ಮೆತ್ತಗಿರಲಿ ಹಿಟ್ಟು, ಹಾಗಾದರೆ ಫಿಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ಹಿಟ್ಟು ಕಲಸಿದ್ದು ರೆಡಿ ಆಗಿದೆ. ಇದನ್ನು ಒಂದು 5-10 ನಿಮಿಷ ಹಾಗೆ ಬಿಡೋಣ. ನೋಡಿ, ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ. ಈ ಥರ ಇದ್ದರೆ ಫಿಲ್ಲಿಂಗಿಗೆ ಚೆನ್ನಾಗಿರುತ್ತೆ. ಇದನ್ನು ಸ್ಮಾಲ್ ಪೀಸಾಗಿ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನು ಬೌಲ್ ಥರ ಮಾಡ್ಕೊತಾ ಇದ್ದೀನಿ, ಹಂಗಾದ್ರೆ ಫಿಲ್ಲಿಂಗಿಗೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಇವಾಗ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ಫಿಲ್ ಮಾಡಿಕೊಂಡು ಅದನ್ನು ತುಂಬ ನೀಟಾಗಿ ಕವರ್ ಮಾಡಬೇಕು. ಅದು ಫಿಲ್ ಮಾಡಿರೋದೇನು ಆಚೆ ಬರದೇ ಇರೋ ಹಾಗೆ ನೀಟಾಗಿ ಕವರ್ ಮಾಡಬೇಕು. ನೋಡಿ, ಕವರ್ ಮಾಡಿದಾದ್ಮೇಲೆ ನನ್ನ ಕೈಯಲ್ಲೇ ಸ್ವಲ್ಪ ಅದನ್ನು ಪ್ರೆಸ್ ಮಾಡ್ಕೊತೀನಿ. ಆಲೂಗಡ್ಡೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಸ್ವಲ್ಪ ಕೈಯಲ್ಲೇ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಅದು ಫಿಲ್ ಮಾಡಿರೋದು ಕೂಡ ಕಾಣಿಸ್ತಾ ಇಲ್ಲ. ನೋಡಿ, ಅಷ್ಟು ನೀಟಾಗೆ ಕವರ್ ಆಗಿದೆ ಅದೀಗ. ಈಗ ಅದನ್ನು ಲಟ್ಟಿಸ್ಕೊಳ್ಳೋಣ. ತುಂಬ ಹೊತ್ತಿನೂ ಲಟ್ಟಿಸ್ಕೋಬಾರ್ದು. ನೋಡಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ ಅಂತ. ಮತ್ತು ತುಂಬ ತೆಳುವಾಗೂ ಬಂದಿದೆ ಪರೋಟ. ಹಂಚು ಕಾದಿದೆ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಇವಾಗ ಪರೋಟನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮೇಲೆ ಮತ್ತೊಂದು ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಕೆಲವೊಬ್ಬರು ಆಯಿಲ್ ತುಂಬ ಇಷ್ಟಪಡಲ್ಲ. ನೋಡಿ, ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಮಾಮೂಲಿ ಚಪಾತಿ ಹೇಗೆ ಬೇಯಿಸ್ತೀವಲ್ವ ಅದೇ ಥರ ಬೇಯಿಸ್ಕೊಳ್ಬೇಕು. ನೋಡಿ, ಉಪ್ಕೊತಾ ಇದೆ ಎಷ್ಟು ನೀಟಾಗೆ. ನೋಡಿ, ನೀಟಾಗಿ ಬೆಂದಿದೆ. ಇವಾಗ ಆಲೂ ಪರೋಟ ರೆಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.